ಟಾಟಾ ಎಸ್ ಬುಕ್ ಮಾಡಿದ್ರಿ, ಇದ್ಯಾವ್ದಣ್ಣ ಇಷ್ಟು ದೊಡ್ಡ ಗಾಡಿ ತಂದಿದ್ಯಾ? ಕ್ಯಾನ್ಸಲ್ ಆಗೋಯ್ತು ಅನ್ಕೊಂಡೆ. ನೀನು ಟಾಟಾ ಎಸ್ ಈ ಥರ ಕಾಣ್ತಾ ಆಯ್ತಾ? ಇಲಿಗಳೆಲ್ಲ ನೋಡ್ರಿ ತಿಂದು ತಿಂದು ಹೆಂಗಾಕ್ಬಿಟ್ಟವೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ದಿವಸ ಏನಪ್ಪ ಅಂದರೆ, ನಿನ್ನೆ ಪರ್ಸ್ನಲ್ ಬಾಡಿಗೆ ಹೋಗಿದ್ದೆ. ಎಲ್ಲಿಗೆ ಅಂದರೆ ಯಶವಂತಪುರಕ್ಕೆ ಹೋಗಿದ್ದೆ. ಸ್ವಲ್ಪ ಲೋಡ್ ಜಾಸ್ತಿ ಇತ್ತು, ಅದು ಲೇಟ್ ಆಯಿತು. 1 ಗಂಟೆಗೆ ಲೋಡ್ ಮಾಡಿದ್ದು, ಒಂದು 3 ಗಂಟೆ 4 ಗಂಟೆ ಆಗೋಯ್ತು ಅನ್ಲೋಡ್ ಮಾಡೋ ಅಷ್ಟರಲ್ಲಿ. ಇನ್ನೇನು ಅಂದ್ಬಿಟ್ಟು ಡ್ಯೂಟಿಗಳು ಮಾತ್ರ ಚೆನ್ನಾಗಿ ಬೀಳ್ತಿತ್ತು ಪೋರ್ಟರಲ್ಲಿ. ಏನು ರೇಟ್ ಎಲ್ಲ ಜಾಸ್ತಿ ಆಗಿ ಬೀಳ್ತಾ ಇತ್ತು. ಸುಮಾರು ಆರ್ಡ್ರುಗಳು ನಾನು ಮಾಡಲಿಲ್ಲ, ಯಾಕೆಂದರೆ ಸರ್ವಿಸ್ ಮಾಡಿಸ್ದೆ ಗಾಡಿದು. ಅಂದರೆ ಮಾಮೂಲಿ ಆಯಿಲ್ ಚೇಂಜು ಮಾಡಿಸಿರ್ಲಿಲ್ಲ. ಆಗಲೇ 50,000 ಓಡೈತೆ ನಮ್ಮ ಗಾಡಿ. 50,000ಕ್ಕೆ ಮಾಮೂಲಿ ಇಂಜಿನ್ ಆಯಿಲು, ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಗೇರ್ ಬಾಕ್ಸ್ ಆಯಿಲು ಎಲ್ಲ ಚೇಂಜ್ ಮಾಡಿದ್ರು. ಶೋರೂಮಲ್ಲೇ ಮಾಡಿಸ್ದೆ. 5,800 ರೂಪಾಯಿ ಆಗೋಯ್ತು. ಅಷ್ಟೆಲ್ಲ ಮಾಡಿ ಲೇಬರೇ 1,400 ಹಾಕಿದ್ರು. ನೆಕ್ಸ್ಟು ಎಲ್ಲಾದರೂ ನಾವು ಬೇರೆ ಕಡೆ ಮಾಡಿಸೋಣ, ಶೋರೂಮಲ್ಲಿ ಬೇಡ. ಏನು ಒಂದೊಂದು ಸಣ್ಣ ಒಂದು ವೇಸ್ಟ್ಗೂ 50 ರೂಪಾಯಿ 100 ರೂಪಾಯಿ ಹಾಕ್ತಾರೆ. ಅಂದರೆ ವರ್ಷಕ್ಕೆ ವೇಸ್ಟ್ ತಗೊಂತಾರಲ್ಲ, ಅದಕ್ಕೂ 50 ರೂಪಾಯಿ 100 ರೂಪಾಯಿ ಹಾಕ್ತಾರೆ. ಅದು ಬಿಡ್ರಿ, 50 ರೂಪಾಯಿ 100 ರೂಪಾಯಿ ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಕೇಳ್ಬೋದು. ಬಟ್ ಆ ವೇಸ್ಟ್ಗೂ ಹಾಕ್ತಾರೆ ಅಂದರೆ ಬೇರೆಯವಕ್ಕೆಲ್ಲ ಇನ್ನೆಷ್ಟು ಚಾರ್ಜ್ ಹಾಕಲ್ಲ ಇವರು. ಒಂದೊಂದು ರಬ್ಬರ್ಗೂ 20 ರೂಪಾಯಿ 30 ರೂಪಾಯಿ ಹಾಕೋದು. ಮತ್ತು ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಶೋರೂಮಲ್ಲಿ ಅಲ್ಲಿ ಏನಿದ್ರು ಫ್ರೀ ಸರ್ವಿಸ್ ಆಗೋವರೆಗೂ ಮಾಡಿಸ್ಬೇಕಷ್ಟೇ. ಇವಾಗ 50,000 ಓಡ್ತಾ ಗಾಡಿ, 60,000 ಓಡಿಸಿದ್ರೆ ಏನೇನು ಚೇಂಜ್ ಮಾಡಬೇಕು ಅನ್ನೋದೊಂದು ಲೀಸ್ಟ್ ಐತೆ ನನ್ನ ಹತ್ರ. ಅದೊಂದು ಇದ್ಬಿಟ್ರೆ ಸಾಕು. ನಾವು ಇಷ್ಟು ಸಾವಿರ ಓಡಾದ್ಮೇಲೆ ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಅಂತ. 60,000 ಓಡಾದ್ಮೇಲೆ ಏನೇನು ಚೇಂಜ್ ಮಾಡಿಸ್ಬೇಕು, 70,000 ಓಡಾದ್ಮೇಲೆ ಏನು ಚೇಂಜ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತಲ್ಲ, ಅದನ್ನೆಲ್ಲ ಮಾಡಿಸ್ಕೊಬೋದು. ಮೊನ್ನೆ ನನ್ನ ಫ್ರೆಂಡು ಒಬ್ಬ ಏನು ಮಾಡವನೇ, 1 ಲಕ್ಷ ಓಡೈತೆ ಅಂದ್ಬಿಟ್ಟು ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡಿಸ್ಬೇಕು ಅಂತ ಹೋಗೋವನೆ ಶೋರೂಮ್ಗೆ. ಲೈಲ್ಯಾಂಡ್ ಶೋರೂಮು ಯಶವಂತಪುರ. ಅಂದರೆ ಶೋರೂಮ್ ಅಂದರೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಐತಲ್ಲ ಅಲ್ಲಿ. ನಾನು ಹೇಳ್ದೆ ಅವನ್ನ, ಲೋ ಬೇಡ ಕಣೋ ಮಾಡಿಸ್ಬೇಡ ಅಂತ ಹೇಳ್ದೆ. ಆದ್ರೂ ಅವನು ಮಾಡಿಸ್ತಾ 30,000 ಚಿಲ್ಲರೆ ಏನೋ ಬಿಲ್ ಮಾಡವ್ರೆ. ಅವನೇನು ಮಾಡ್ಬಿಟ್ಟವನೇ, ಅಷ್ಟಾಗಿರ್ಬೋದು ಅಂದ್ಬಿಟ್ಟು ಹೋಗಿ ಕಟ್ಟವನೇ ಅಮೌಂಟ್ನ. ಆಮೇಲೆ ಒಂದ್ಸತಿ ಚೆಕ್ ಮಾಡವನೆ ಬಿಲ್ಲಲ್ಲಿ, ಎಲ್ಲ ಡಬಲ್ ಸತಿ ಆ್ಯಡ್ ಮಾಡಿಬಿಟ್ಟವ್ರೆ ಬಿಲ್ಲಲ್ಲಿ. ಆಮೇಲೆ ಸ್ವಲ್ಪ ಜೋರು ಮಾಡಿದ್ಕೆ ಹೆಂಗಾಡ ಆಯಿತು, ಹಂಗೆ ಹಿಂಗೆ ದೊಡ್ಡದಾಗಿ ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರೆಸ್ತೀನಿ ಅಂದಿದ್ಕೆ ಆಮೇಲೆ ಒಂದು 3,000 ರೂಪಾಯಿ ವಾಪಸ್ ಕೊಟ್ರಂತೆ. ಅದು ಮಿಸ್ಸಾಗಿ ಆಗ್ಬಿಟ್ಟೈತೆ ಅಂತ. ಅವನೇನೋ ಸ್ವಲ್ಪ ತಿಳಿದಿತ್ತು, ನೋಡ್ಕೊಂಡ. ಅಂದರೆ ನನ್ನ ಪ್ರಕಾರ ಅವರೆಲ್ಲ ಜಾಸ್ತಿನೇ ಹಾಕಿರ್ತಾರೆ. ಬಟ್ ಎಕ್ಸ್ಟ್ರಾ ಇದು ಹಾಕಿರೋದು ಎಲ್ಲ ಡಬಲ್ ಮಾಡಿ ಎಕ್ಸ್ಟ್ರಾ ಹಾಕಿರೋದು ಇದು ಮಾತ್ರ ಗೊತ್ತಾಯ್ತು ಅವನಿಗೆ. ಅವನು ಎಲ್ಲ ನೋಡವನೇ, ಇದೆಲ್ಲ ಎಕ್ಸ್ಟ್ರಾ ಹಾಕಿದ್ದೀರಾ ಯಾಕೆ ಅಂದಿದ್ದಕ್ಕೆ ಆಮೇಲೆ 3,000 ರೂಪಾಯಿ ವಾಪಸ್ ಕೊಟ್ಬಿಡ್ತೀವಿ ಅಂತಂದ್ರಂತೆ. ಆಲೇ ಸಂಜೆ ಆಗೋಗ್ಬಿಟ್ಟಿತ್ತು, ಒಂದು 4:15 5 ಗಂಟೆ 6 ಗಂಟೆ ಅಂದ್ಕೊಳ್ಳಿ. 6 ಗಂಟೆ ಆಗೋಗಿತ್ತು. ನಾಳೆ ಬಂದು ಇಸ್ಕೊಳ್ಳಿ ಅಂತ ಹೇಳಿದ್ರಂತೆ. ನಾನು ಗಾಡಿನೇ ಅಡ್ಡ ಹೊಡಿತೀನಿ ಹಂಗೆ ಹಿಂಗೆ ಇಂದಿದ್ದಕ್ಕೆ ದುಡ್ಡು ವಾಪಸ್ ಕೊಟ್ಟು ಕಳಿಸಿದ್ರಂತೆ. ನೋಡಿ ಹಿಂಗೆ. ಇವಾಗ ಅದೇ ಜಾಗದಲ್ಲಿ ಯಾರಾದರೂ ಸ್ವಲ್ಪ ಅಂದರೆ ಗೊತ್ತಾಗ್ದಿಲ್ದವರು, ಇಲ್ಲ ಬಿಡು ಶೋರೂಮಲ್ಲೆಲ್ಲ ಪಕ್ಕ ಇರುತ್ತೆ ಅಂತ ಹೋಗಿ ಕಟ್ಟೋರು ಏನಾದರೂ ಆದರೆ ನಾಮನ್ನ ಅವ್ರಿಗೆ ಏನಕ್ಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಆದಷ್ಟು ಈ ಶೋರೂಮಲ್ಲಿ ಏನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಮತ್ತು ಇನ್ನೊಂದು, ನಿನ್ನೆ ಹೋಗಿದ್ದೀನಿ ಒಳಗಡೆ. ನಮ್ಮ ಗಾಡಿ ಇವಾಗ ಎಲ್ಲ ಚೇಂಜ್ ಮಾಡ್ತಾಯಿದ್ರೆ ನಾವು ಕಣ್ಮುಂದೆ ನೋಡ್ತಾ ಇದ್ವಿ ಮುಂಚೆ. ಇವಾಗ ಇಲ್ಲಿ ನಿಲ್ಲಂಗಿಲ್ಲ, ಒಳಗಡೆ ಹೋಗಿ ವೇಟಿಂಗ್ ರೂಮಲ್ಲಿ ಹೋಗಿ ವೆಯ್ಟ್ ಮಾಡಿ ಹಂಗೆ ಹಿಂಗಿದ್ರು. ನಾನು ಹೇಳಿದೆ, ಇಲ್ಲ ನಾನು ಇಲ್ಲೇ ನಿಂತ್ಕೊಬೇಕು, ನನ್ನ ಗಾಡಿ ನೀವು ಚೇಂಜ್ ಮಾಡ್ತೀರಾ ಅಂತ ಏನು ಗ್ಯಾರಂಟಿ, ನಾವೆಲ್ಲ ತೋರಿಸ್ತೀವಿ ಹಂಗೆ ಹಿಂಗೆ ಅಂದರು. ಇಲ್ಲ ನಾನು ಹೋಗಲ್ಲ ಅಂತಂದೆ. ಗಾಡಿ ಮುಂದೆನೇ ಇರ್ತೀನಿ, ಚೇಂಜ್ ಮಾಡ್ರಿ ಅಂದೆ. ಯಾವಾಗಿಂದ ರೂಲ್ಸು ಇದು ಅಂತ ಕೇಳಿದ್ಕೆ ಮೊನ್ನೆ ಯಾರೋ ಕಸ್ಟಮರು ಅದೇನೋ ಸ್ಪಾನರ್ ಏನೋ ಮಾಡಿಕೊಂಬಿಟ್ಟಿದ್ರು, ಅವಾಗಿಂದ ಒಬ್ರು ಮಾಡಿದ ತಪ್ಪಿಗೆ ಎಲ್ಲರಿಗೂ ಇದು ಅಂತ ಹೇಳಿ. ನಮ್ಗೇನಂದ್ರೆ ಏನು ಗೊತ್ತಾ, ನಂಬಿಕೆ ಇಲ್ಲ, ನಂಬಿಕೆ ಹೊರಟೋಗ್ಬಿಟ್ಟೈತೆ. ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೇ ಇರಲ್ಲ ಅಲ್ವಾ. ಅವ್ರಿಗೇನು ಸುಮಾರು ಹಿಂಗೆ ಆಗೈತೆ, ನಾವು ಕೇಳ್ಪಟ್ಟಿದ್ದೀವಿ. ನಮ್ಗೆ ಹಂಗೆ ಆಗೈತೆ ಅಂತಲ್ಲ, ಸುಮಾರು ಜನಕ್ಕೆ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಲ್ಲ, ಅದಕ್ಕೆ ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ನಾವು ಗಾಡಿ ಮುಂದೆನೇ ಇರಬೇಕು ಅಂತೀವಿ. ಕಸ್ಟಮರ್ನ ಶೋರೂಮ್ಗೆ ಹೋದಾಗ ಹೆಂಗೆ ನೋಡ್ಬೇಕು, ಅವ್ರ ಹತ್ರ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ, ಶೋರೂಮ್ ಅವ್ರಿಗೆ. ಹಿಂಗೆ ಆದರೆ ಅವ್ರು ಕಳ್ಕೊಂತಾರೆ ಕಸ್ಟಮರ್ನ. ಈಗಾಗಲೇ ಕಳ್ಕೊಂಡವ್ರೆ. ಬರೀ ಸೇಲ್ಸ್ ಮಾತ್ರ ಚೆನ್ನಾಗಿದ್ರೆ ಸಾಲದು, ಗಾಡಿ ಚೆನ್ನಾಗಿದ್ರೆ ಸಾಲದು, ಸರ್ವೀಸು ಅಷ್ಟೇ ಚೆನ್ನಾಗಿರಬೇಕು. ಇವಾಗ ಬನ್ನಿ, ನಿನ್ನೆದು ಸ್ವಲ್ಪ ಏನಂದರೆ ಚೆಕ್ಕೆಲ್ಲ ಇಸ್ಕೊಂಡು ಬಂದಿದೆ. ಅಂದರೆ ಡೆಲಿವರಿ ಕೊಟ್ಟು ಒಂದು 2 ಚೆಕ್ ಕಲೆಕ್ಟ್ ಮಾಡೋದಿತ್ತು. ಮತ್ತು POD ಎಲ್ಲ
ಡೆಲಿವರಿ ಆಗಿದೆ ಅಂದ್ಬಿಟ್ಟು ರಿಸೀವ್ಡ್ POD ಎಲ್ಲ ಕೊಟ್ಟಿದ್ನಲ್ಲ, ರಿಸೀವ್ಡ್ ಎಲ್ಲ ತೊಗೊಂಬಂದಿದ್ನಲ್ಲ, ಅದೆಲ್ಲ ಕೊಟ್ಬಿಟ್ಟು ಯಾವುದಾದ್ರು ರೈತ ಕೇಳಿಬಿಟ್ಟು ಮಾಡೋಣ. ಇಲ್ಲಾಂದರೆ ಫೋಟೋರೆ ಗಟ್ಟಿ. ಇನ್ನೊಂದು ಏನು ಗೊತ್ತಾ, ಪರ್ಸ್ನಲ್ ಬಾಡಿಗೆಗಳು ಇದೊಂದೇ ಅಂತಲ್ಲ, ಅಂದರೆ ಇದು ರೆಗ್ಯುಲರಾಗಿ ಹೇಳ್ತಾರೆ ಅಂದ್ಬಿಟ್ಟು ಇದೊಂದು ಮಾಡ್ತಾಯಿದ್ದೀನಿ. ಬೇರೆ ಬೇರೆನೂ ಇತ್ತು. ಏನಂದರೆ ಇವಾಗ ಇರೋದು ಒಂದು ಗಾಡಿನಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅವ್ರು ಕರೆದಾಗ ನೋಡಿ ಒಂದು ಆರ್ಡ್ರ್ ಬಂತು, ಜೈ ಮಹಲ್. ಇನ್ನೇನು ಆನ್ ದ ವೇ ರೋಡ್ ಹತ್ರನೇ ಇದ್ದೀನಿ, ಗೋಡನ್ ಹತ್ರನೇ. ಕೇಳೋಣ ಅಂದ್ಬಿಟ್ಟು ಗೊತ್ತಾ ಇಲ್ಲ. ಇವಾಗ ಪರ್ಸ್ನಲ್ ಬಾಡಿಗೆ 2-3 ಕಡೆ ಇತ್ತು ನಂದು. ಅವ್ರು ಕರೆದಾಗ ಇವರು ಕರೆದು ಬಿಡ್ತಾರೆ, ಸರಿನಾ. ಅಲ್ಲೋದಾಗ ಇಲ್ಲಿ ಬರಲಿಲ್ಲ ಅಂದರೆ ಇವ್ರು ನೆಕ್ಸ್ಟು ಒಂದು 2 ಸತಿ ನೋಡ್ತಾರೆ, ಆಮೇಲೆ ಬಾಡಿಗೆನೇ ಹೇಳಲ್ಲ. ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೆಗ್ಯುಲರಾಗಿ ಹೇಳೋದು ಅವ್ರದ್ದು ಮಾತ್ರ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕವೆಲ್ಲ ಹೊಲ್ಟೋದು. ಅಂದರೆ ಅವಾಗ ವಾರಕ್ಕೊಂದು ಆ ಥರ ಹೇಳೋರು. ಅವನ್ನೆಲ್ಲ ನಾನೇ ಬಿಟ್ಟೆ, ನಮಗೆ ಇದು ಅಡ್ಜಸ್ಟ್ ಆಗಿತ್ತು, ಅಂದರೆ ರೆಗ್ಯುಲರಾಗಿ ಹೇಳ್ತಾವ್ರಲ್ಲ ಅಂತ. ಅದಕ್ಕೋಸ್ಕರ ಇದೊಂದು ಮಾತ್ರ ಪರ್ಸ್ನಲ್ ಮಾಡಿಕೊಂಡು ಇದ್ರೆ ಲೋಡ್ ಆಯಿತು. ಒಂದು 75 ಬ್ಯಾಗ್ ಹಾಕವ್ರೆ. ಎಲ್ಲಿಗೆ ಅಂದರೆ ದೊಡ್ಡಬಳ್ಳಾಪುರ ಅಂತ ಹೇಳಿದ್ರು. ನೋಡೋಣ, ಸ್ವಲ್ಪ ಲೋಡ್ ಜಾಸ್ತಿ ಐತೆ. ದೊಡ್ಡಬಳ್ಳಾಪುರದಿಂದ ಯಾವುದಾದ್ರೂ ಡ್ಯೂಟಿ ಮಾಡಬೇಕು, ಬೇಗ ಅನ್ಲೋಡ್ ಆಗುತ್ತಾ ಹೆಂಗೋ ಗೊತ್ತಿಲ್ಲ. ಇದೇ ಫಸ್ಟ್ ಹೋಗ್ತಾ ಇರೋದು. ಸ್ನೇಹಿತರೆ, ಇದೊಂದು 2 ಕಿಲೋಮೀಟ್ರ್ ಐತೆ ಅಷ್ಟೇ ದೊಡ್ಡಬಳ್ಳಾಪುರ ಲೊಕೇಶನ್ ಹತ್ರ ರೀಚ್ ಆಗ್ತೀನಿ. ಮೋಸ್ಟ್ಲಿ ಬಂದಿದೆ ಅನ್ಸುತ್ತೆ ಇಲ್ಲಿಗೆ. ಬೇಗ ಅನ್ಲೋಡ್ ಮಾಡ್ತಾರೆ. ಗಾಡಿ ಏನೂ ಇಲ್ಲ ಅಂದರೆ ಮಾಡ್ತಾರೆ, ಇಲ್ಲಾಂದರೆ ಆಗಲ್ಲ. ಪೋರ್ಟರಲ್ಲಿ ಡ್ಯೂಟಿ ಬರ್ತಾಯಿತ್ತು, ಸದ್ಯಕ್ಕೆ ಆಫ್ ಮಾಡಿದ್ದೀನಿ. ಯಾವುದು ಇದ್ರೊಳಗಡೆ ತೋರಿಸ್ತಾ ಇತ್ತಲ್ಲ, ಜೈನಿಕೋ ಸೀಟ್ಸ್ ಅಂತೆ ಅದು. ಹಿಂಗೆ ಒಣಗಾಕವ್ರೆ ಎಲ್ಲ. ಸಾಕುರಾ ಸೀಡ್ಸ್. ಯಾವಾಗ ಲಂಚು? 1 ಗಂಟೆಯಿಂದ 1:30 ಒಳಗೆ ಹಾಕ್ಲಾ, ಅಲ್ಲೇ ಇರಲ್ಲ? 1 ಗಂಟೆಗೆ ಊಟ ಟೈಮು. ಒಳಗೆ ಹಾಕ್ಸಿದ್ರೆ ಚೆನ್ನಾಗಿರೋದು, ಬಿಸಿಲು ಹೊಡಿತೈತೆ. ಎಲ್ಲರೂ ನೆಳ್ಳಗೆ ಅನ್ಲೋಡ್ ಆಯಿತು. 2 ಗಂಟೆಗೆ ಅನ್ಲೋಡ್ ಮಾಡಿದ್ರು. ನೋಡೋಣ ಇವಾಗ ಇಲ್ಲಿಂದ ದೊಡ್ಡಬಳ್ಳಾಪುರದಿಂದ ಯಾವುದಾದ್ರೂ ಬೀಳುತ್ತಾ ಇಲ್ವಾ ಗೊತ್ತಿಲ್ಲ. ಬೀಳಿಲ್ಲ ಅಂದರೆ ಖಾಲಿ ಹೋಗ್ಬೇಕಾದಂಥ ಪರಿಸ್ಥಿತಿ ಇದೆ. ಸ್ನೇಹಿತರೆ, ದೊಡ್ಡಬಳ್ಳಾಪುರ ಹತ್ರ ಇದ್ದೆ, ಹೊಡೆದಿದ್ದೀನಿ ಇವಾಗ ಒಂದು ಬಾಡಿಗೆನ. ಅವಾಗಿಂದ ಕಾಯ್ದು ಹೊಡಿತಾರೆ ಅಂತಾರಲ್ಲ, ಹಂಗೆ ಹೊಡೆದಿದ್ದೀನಿ. ಎಲ್ಲಿ ಗೊತ್ತಾಯ್ತು? ನಗ್ರೂರ್ ನ್ಯಾಶ್ ಸೇಮ್ ಅವತ್ತು ಪಿಕಪ್ ಮಾಡಿದ್ನಲ್ಲ, ಅಲ್ಲೇ ನಾನು ನ್ಯಾಶ್ಗೆ. ಕಾಯೋದು ಬೇಡ, ಹೋಗೋಣ. ಫೋನು ಕ್ಯಾನ್ಸಲ್ ಆಗೋಯ್ತು ಅಂದ್ಕೊಂಡೆ, ಬಟ್ ಏನೋ 1.1 ಏನೋ ಜಾಸ್ತಿ ಐತೆ ಅಂತ ತೋರಿಸ್ತೈತೆ. ಹೋಗ್ತಾ ಇದ್ದೀನಿ ಲೊಕೇಶನ್ ಹತ್ರ. 8 ಕಿಲೋಮೀಟ್ರ್ ಪಿಕಪ್ ಐತೆ, ಪರವಾಗಿಲ್ಲ ಮಾಡೋಣ ಅಂತ. ಫುಲ್ ಎನರ್ಜಿ ಬಂದ್ಬಿಡ್ತು ನನಗಿವಾಗ. ಇದೇ ಥರ ಒಂದು ಪರ್ಸ್ನಲ್ ಬಾಡಿಗೆ ಬಂದಿದ್ದೆ, ಪೋರ್ಟರ್ ಆನ್ ಮಾಡಿದೆ. ಸೇಮ್ ಇವಾಗ ಬಿದ್ದೈತಲ್ಲ, ಇದೇ ಬಾಡಿಗೆ. ಅಂದರೆ ಇಲ್ಲಿಂದನೇ ಅವರೇ ಬುಕ್ ಮಾಡಿದ್ರು, ಯಾರೋ ಗೊತ್ತಿಲ್ಲ. ಹೋದ ಸತಿ ಆನ್ಲೈನ್ ಪೇಮೆಂಟ್ ಆಗಿತ್ತು, ಸತಿ ಕ್ಯಾಶ್ ಅಂತ ತೋರಿಸ್ತೈತೆ. ಈ ನ್ಯಾಶಿಂದನೇ ಪಿಕಪ್ ಇದ್ದಿದ್ದು. ಇಲ್ಲಿರೋ ದೊಡ್ಡಬಳ್ಳಾಪುರದಲ್ಲಿರೋ ನ್ಯಾಶಿಂದ ನಗರೂರು, ಮಾಕ್ಲಿ ನಗರೂರು ನ್ಯಾಶ್, ಅಲ್ಲಿಗೆ ಡ್ರಾಪು. ಸೇಮ್ ಇವಾಗಲೂ ಅದೇ ಬಾಡಿಗೆನೇ ಬಿದ್ದೈತೆ. ಸರ್, ಗಾಡಿ ಬುಕ್ ಮಾಡಿದ್ರು ಪೋರ್ಟರಿಂದ. ಓಕೆ, 407 ನಿಮ್ಮದು? ಹೌದು ಸರ್, ಅಷ್ಟೇ ಬರುತ್ತೆ. ಲೈಲ್ಯಾಂಡ್ ಗಾಡಿ. ಓಕೆ, ಇಟಾಚಿ ಟರ್ಮಿನಲ್ ಬನ್ನಿ. ಅದು ಎಂಟ್ರಿ ಮಾಡಿಸ್ಬೇಕಾ ಸೆಕ್ಯೂರಿಟಿ ಹತ್ರ? ಹೌದು ಅಣ್ಣ, ಪೋರ್ಟರ್ ಬುಕ್ ಮಾಡಿದ್ರು. ಕೊಡ್ತೀನಿ ನೋಡಿ ಸರ್. ಇಟಾಚಿ ಟರ್ಮಿನಲ್ ಬನ್ನಿ. ಹಲೋ ಸರ್, ಇಟಾಚಿ ಟರ್ಮಿನಲ್ ಬಂದಿರಾ? ಹೌದು ಸರ್. ಒಳಗಡೆ ಬಿಡಿ. ಏನು ಸರ್ ಇದು ಲೋಡು? ಎಂಟಿ ಬಿನ್ 2 ಗಾಡಿ ಬರುತ್ತೆ. ಹಾಂ ಸರ್. ಅಲ್ಲ, ಯಾವ ಸರ್? ಪೀಣ್ಯ ನಗರೂರು. ಇವಾಗ ಬಂದಿರೋ ಪೀಣ್ಯಾಗ ನಗರೂರ ಸರ್? ನಗರೂರ್ಗೆ ಹೋಗುತ್ತೆ ಇಲ್ಲಿಂದ. ಸರ್, ಅದು ಚಿಕ್ಕ ಗಾಡಿ, ಟಾಟಾ ಎಸಿ ಇದ್ದಂಗೆ ಅದು ಇರೋದು. ಟಾಟಾ ಎಸಿ ಅಲ್ವಾ ಅದು? ಟಾಟಾ ಎಸಿಗೂ ಅಶೋಕ್ ಲೇಲ್ಯಾಂಡ್. ಸರ್ ಹೇಳಿ ಸರ್. ಒಂದು 407 ಅಂತ ಹೇಳಿದೆ, ಒಂದು ಟಾಟಾ ಎಸಿ ಅಂತ ಹೇಳಿದೆ. ಹಾಂ,
ಟಾಟಾ ಎಸ್ ಗಾಡೀಲಿ ನ್ಯಾಶ್ ಕ್ವೀನಿಯಾ ಹೋಗುತ್ತೆ. ಹಾಂ 407 ನ್ಯಾಶ್ ನಗರೂರು. ಹಾಂ ಸರ್, ಇವಾಗ ನ್ಯಾಶ್ ಪಿಣ್ಯ ಹಂಗಾದ್ರೆ ಇದು ಸರ್ ನಗರೂರ್ದಣ ಅದು ಟಾಟಾ ಎಸಿ ಅಲ್ಲ, ಅದು ಲೈಲ್ಯಾಂಡ್ 10 ಫೀಟ್ ಗಾಡಿ. ನಿಂಗೆ ಟಾಟಾ ಎಸಿ ಥರ ಕಾಣ್ತಾ ಆಯ್ತಾ? ನಗರೂರು ನ್ಯಾಶ್ ನಗರೂರು. ಇದು ನ್ಯಾಶ್ ನಗರೂರ್ಗಾ? ಹೌದು. ಹಾಂ ಓಕೆ ಸರ್, ತಗೊಳ್ಳಿ ಡಾಕ್ಯುಮೆಂಟ್ ತಗೊಳ್ಳಿ, ಇನ್ಸೂರೆನ್ಸು, ಎಮಿಷನ್ನು, DL ತಗೊಬರ್ರಿ, ಎಂಟ್ರಿ ಮಾಡ್ತೀವಿ. ಫೋನಲ್ಲಿ ಐತೆ ತೋರಿಸ್ಲಾ ತರಬೇಕಾ? ಬರ್ರಿ ಬಂದು ತೋರ್ಸಂಗಿದ್ರೆ ಬರ್ರಿ. ಹಿಂಗೆ ಬರಬಾರ್ದು ಆ್ಯಕ್ಚುಲಿ, ಮತ್ತೆ ಇದು ಈಗ ಆ ಕಡೆ ಹಂಗೆ ಬರಬೇಕು, ನಾವು ತೆಗಿಯಲ್ಲ. ಟಾಟಾ ಎಸ್ ಬುಕ್ ಮಾಡಿದ್ರಿ, ಇದ್ಯಾವ್ದಣ್ಣ ಇಷ್ಟು ದೊಡ್ಡ ಗಾಡಿ ತಂದಿದ್ಯಾ? ಟಾಟಾ ಎಸ್ ಬುಕ್ ಮಾಡಿರತ್ತಾನೆ? ಹಾಂ, ಬುಲೋರೋ 9 ಫೀಟ್ ಬುಕ್ ಮಾಡಿತ್ತು. ಟಾಟಾ ಎಸಿ ಅಂತವ್ರೆ, ಯಾರು ಹೇಳಿದ್ದು? ಪೀಣಿ ಆಗ್ತಾನೆ. ಹ್ಞೂ, ಟಾಟಾ ಎಸಿಗೆ ಅಂತವ್ರೆ. ಯಾವತ್ತಾದ್ರೂ ನಮ್ಗೇನು ಅಲ್ಲ, ಇಷ್ಟು ದೊಡ್ಡ ಗಾಡಿ ತಂದಿದ್ಯಲ್ಲ ಅಂತ ನಾ ಕೇಳ್ತಾ ಇದ್ದೀನಿ. 9 ಫೀಟ್ ಗಾಡಿ ನಮ್ಮದು. ಹಾಂ, ಟಾಟಾ ಎಸಿ 7 ಅಡಿ ಬರೋದು. 7 ಅಡಿ ಬರೋದು, ಅವ್ರು 9 ಫೀಟ್ ಬುಕ್ ಮಾಡಿದಾರಲ್ಲ. ಹೌದಾ? ಇಲ್ಲ, ಇಲ್ಲೇನು ನೋಡಿ 9 ಫೀಟ್ ಮಾಡವ್ರ. ಇಲ್ಲಿ ಎಷ್ಟು ಬಿದ್ದೈತೆ ಅಮೌಂಟು? 2068. ಹಂಗಾರೆ ಬಿಡು, 9 ಫೀಟೇ. ನಾನು ಟಾಟಾ ಎಸಿ ಅಂದ್ರಲ್ಲ, ಇಷ್ಟು ದೊಡ್ಡ ಗಾಡಿ ತಂದುಬಿಟ್ಟಿದ್ಯಲ್ಲ ಅಂದ್ಕೊಂಡೆ. ಇದು ಒಂದು ಕೊಡಬೇಕಾ? ಅದನ್ನ ಡೇಟ್ ಬಾಯಲ್ಲೈತೆ ಅಂತ ಹೇಳೋಣ. ಸರ್ 10 ಅಡಿ ಉದ್ದ ಬರುತ್ತೆ, 7 ಅಡಿ ಹೈಟ್ ಬರುತ್ತೆ. ಅಷ್ಟೇ ನಿಮ್ಗೆ ಲೋಡ್ ಮಾಡ್ಕೊಂಡು ಹೋಗಿದ್ನಲ್ಲ ನ್ಯಾಶ್ಗೆ ಕ್ರೇಟು. ಅಂದರೆ ಬುಕ್ಕಿಂಗ್ ಯಾರು ಮಾಡಿದ್ರೋ ಗೊತ್ತಿಲ್ಲ, ಒಟ್ನಲ್ಲಿ ನೀವಲ್ಲಿ ಇದ್ರಿ, ಇದೇ ಥರ ಕೇಳಿದ್ರಿ ನನ್ನನ್ನು ಹೋಸತಿ. ನನಗೆ ಏನಂದರೆ, ಹಿಂದೆಗಡೆ ಒಂದು ಗಾಡಿ ಬಂದೈತಲ್ಲ ಬುಲೆರೋ, ಟಾಟಾ ಎಸಿಗೆ ಆ ಗಾಡಿ ತಂದುಬಿಟ್ರೆ, ಆ ಗಾಡಿ ಸ್ವಲ್ಪ ದೊಡ್ಡದಾಗಿ ಐತೆ, 9 ಅಡಿ ಅಗಲ ಐತೆ, 6 ಅಡಿ ಎಲ್ಲ. ಟಾಟಾ ಎಸಿಗೆ ಈ ಗಾಡಿ ಬಂದೈತೆ, 407 ಈ ಗಾಡಿ ತಂದುಬಿಟ್ಟಿದ್ಯಲ್ಲ ಅಂತ ನಮಗೆ ಅಷ್ಟೇ ಬರುತ್ತೆ ಗುರು. ಆದರೂ ಏನು ಮಾಡ್ತಾರೆ ಜನ, ನೋಡ್ತಿದ್ದಂಗೆ ಚಿಕ್ಕದು ಅಂತಾರೆ. ಇನ್ನೊಂದು ಏನು ಮಾಡೋರು ಗೊತ್ತಾ, ಚಿಕ್ಕ ಗಾಡೀಲಿ ಹೊಡೆದು ಅಂದರೆ ಸ್ವಲ್ಪ 9 ಅಡಿ ಉದ್ದ, ಹೈಟು ಕಡಿಮೆ, ಆ ಗಾಡೀಲಿ ಹೊಡೆದು ಅವ್ರಿಗೆ ಕಸ್ಟಮರ್ಗೆ ತಲೆ ಕೂರಿಸ್ಬಿಟ್ಟವ್ರೆ. 407 ಬಿಟ್ಟರೆ ಬೇರೆ ಗಾಡಿ ಆಗಲ್ಲ ಅಂತ, ಅದಕ್ಕೆ ಹಂಗೆ ಕೇಳ್ತಾರೆ. ನಾನು ಅದಕ್ಕೆ ಕೇಳಿದೆ, ಅವ್ರು ಬುಲೆರೋ 9 ಫೀಟ್ ಬುಕ್ ಮಾಡಿರೋದು ಅಂತವ್ರೆ. ನಾನು ಆಮೇಲೆ ಅಮೌಂಟ್ ತೋರಿಸಿದ್ರಲ್ಲ 2000 ಅಂತ ಅಂದಾಗ, 9 ಫೀಟ್ಗೆ 2000 ಬೀಳುತ್ತೆ ಇಲ್ಲಿಂದ. ನನಗೆ 2600 ಬಿದ್ದೈತೆ. ಸ್ನೇಹಿತರೆ, ಲೋಡ್ ಆಯಿತು ಟೋಟಲು. ಇನ್ನು ಗ್ಯಾಪ್ ಇನ್ನೊಂದು 4 ಟ್ರೇ ಹಾಕ್ಬೋದಾಗಿತ್ತು, ಜಾಗ ಇತ್ತು. ಇಲ್ಲ, ಇವಾಗ ಇಲ್ಲಿಂದ 41 ಕಿಲೋಮೀಟ್ರ್ ತೋರಿಸ್ತೈತೆ. 6:30 ಅಷ್ಟರಲ್ಲಿ ಅಲ್ಲಿ ಹೋಗ್ಬಿಡ್ತೀನಿ. ಸ್ನೇಹಿತರೆ, ಇದಾದಮೇಲೆ ಮಾಮೂಲಿ ನಾವು ಬೆಳಗ್ಗೆ ಪರ್ಸನಲ್ ಬಾಡಿಗೆ ಹಾಕೊಂಬಂದಿದ್ರಲ್ಲ, ಅವ್ರದ್ದೇನೆ ನಾಳೆ ಬನ್ನರ್ಘಟ್ಟ ರೋಡ್ಗೆ ಲೋಡ್ ಐತೆ. ಅರ್ಧ ಗಂಟೆಗೆಲ್ಲ ಅನ್ಲೋಡ್ ಮಾಡಿಬಿಡ್ತಾರೆ, ಅಲ್ಲೇನಿಲ್ಲ. ನಾಳೆ ಹೋದರೆ ಇವತ್ತು ಸಂಜೆನೇ ಬಂದು ಲೋಡ್ ಮಾಡ್ಕೊಂಡು ಹೋಗು ಅಂತವ್ರೆ. 7 ಗಂಟೆಗೆ ಬರ್ತೀನಿ ಸರ್ ಅಂತ ಹೇಳಿದೆ. ಇದು ಹೋಗೋಷ್ಟು 6:30, ಒಂದು ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. ಏನಂದರೆ ಅಲ್ಲಿ ಹೋಗೋದು ಫುಡ್ ಐಟಮು. ಫುಡ್ ಅಂದರೆ ಅಲ್ಲಿ ಇಲಿಗಳ ಕಾಟ ಬೇರೆ. ರಾತ್ರಿ ಅಷ್ಟರಲ್ಲಿ ಎಷ್ಟು ತೂತು ಮಾಡಿಬಿಡ್ತಾವೋ ಆ ಚೀಲಗಳನ್ನ. ನೈಟ್ ಆದರೆ ನಮ್ಮ ಗಾಡಿನಲ್ಲೇ ಲೋಡ್ ಮಾಡ್ಕೊಂಡು ನಿಲ್ಸಿದ್ರೆ ಬೆಳಗ್ಗೆ ಬೇಗನೂ ಹೋಗಬೇಕು. ಬಟ್ ಗೋಡನ್ ಓಪನ್ ಆಗೋದು 10 ಗಂಟೆಗೆ. 10 ಗಂಟೆಗೆ ಲೋಡ್ ಮಾಡಿಕೊಂಡು ನಾವು ಹೋಗಿ ಅನ್ಲೋಡ್ ಮಾಡೋಷ್ಟರಲ್ಲಿ ಲೇಟ್ ಆಗೋಗುತ್ತೆ. ಅದಕ್ಕೋಸ್ಕರ ಲೋಡ್ ಮಾಡ್ಕೊಂಡು ನಿಲ್ಸ್ಕೊಂಡ್ರೆ ಬೇಗ ಅನ್ಲೋಡ್ ಮಾಡ್ಬೋದಲ್ಲ ಅಂತ. ವೆಯ್ಟ್ ಏನಿಲ್ಲ, ವೆಯ್ಟ್ಲೆಸ್ ಲೋಡು, ಆರಾಮಾಗಿ ಹೋಗ್ಬೋದು. ಈ ಥರ ಬಾಡಿಗೆಗಳು ಸಿಕ್ಬಿಟ್ರೆ ರಿಟರ್ನು ಹಬ್ಬ. ಎಂಟಿ ಬಿನ್ ಖಾಲಿ ಕ್ರೆಡಿಟು ಇಲ್ಲೆಲ್ಲ ಹಾಕ್ತಾರೆ ಸ್ಕ್ರಾಪ್ ಹತ್ರ ಅಂತ ಹೇಳಿದ್ರು. ರಿವರ್ಸ್ ಬಂದಿದ್ರೆ ಗೊತ್ತಾಯ್ತನಲ್ಲ ಗುರು ಅಲ್ಲಿಂದಾನೆ. ಸ್ನೇಹಿತರೆ, ಬಂದಿದ್ದೀನಿ ನ್ಯಾಶ್ ಒಳಗಡೆ. ಅನ್ಲೋಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೋಡ್ದಂಗೆ ಓಡಿಸ್ತೀನ ಗಾಡಿನ. ಸಣ್ಣ ಹುಡುಗನೇ ಅವನು, ಅದಕ್ಕೆ ಗೊತ್ತಾಗಿಲ್ಲ ಅವನಿಗೆ. ಮಿರರಲ್ಲಿ ಅಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಕ್ರೇಟ್ ಇರೋದು. ನಾನು ಓದ್ತಾ ಇದ್ದೀನಿ.
ಸ್ನೇಹಿತರೆ ಅನ್ಲೋಡ್ ಆಯಿತು. ಇವಾಗ ನೆಕ್ಸ್ಟು ಏನಂದರೆ ನಾಳೆ ಲೋಡ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಇವತ್ತು ಸಂಜೆನೇ ಹೋಗಿ ಲೋಡ್ ಮಾಡ್ಸೋಣ. ಫೋನ್ ಮಾಡಿದ್ದೆ ಬಾ ಅಂತ ಹೇಳಿದ್ರು. 7:15 ಆಯಿತು. ಇಲ್ಲಿ ಒಳಗಡೆ ಒಂದು ಸ್ವಲ್ಪ ಲೇಟ್ ಮಾಡಿದ್ರು ಅನ್ಲೋಡ್ ಮಾಡೋದು. ಹೋಗ್ತಾ ಇದ್ದೀನಿ. ಪೇಮೆಂಟ್ ಎಲ್ಲ ಹಾಕ್ಬಿಟ್ರು ನೋಡಿ. 2600 ಕಾಣಿಸ್ತಾ ಇದೆಯಾ? 2664 ರೂಪಾಯಿ ಆಗಿತ್ತು ಪೋಟರ್ದು. ಅಲ್ಲಿ ಹೋಗಿ ಲೋಡ್ ಮಾಡ್ಸೋಣ. ಎಷ್ಟೈತೆ ಏನೈತೆ ಏನು ಐಟಮ್ ನೋಡೋಣ. ಲಾಸ್ಟ್ ಟೈಮ್ ಹೋಗಿದ್ದೆ ಬನ್ನರ್ಘಟ್ಟ ರೋಡ್ಗೆ, ಅಲ್ಲಿ ಬೇಗ ಅನ್ಲೋಡ್ ಮಾಡಿದರು. ನಾಳೆ ಏನಾದ್ರು ಬೇಗ ಅನ್ಲೋಡ್ ಮಾಡಿದ್ರೆ ನೆಕ್ಸ್ಟು ಬೇರೆ ಬಾಡಿಗೆ ಏನಾದ್ರು ಮಾಡ್ಕೊಬೇಕು. ಸ್ನೇಹಿತರೆ ಗಾಡಿ ಹಾಕಿದ್ದೀನಿ, ಲೋಡ್ ಮಾಡಬೇಕು. ಏನು ಐಟಮ್ ಏನು ಅಂತ ತೋರಿಸ್ತೀನಿ. ಇಲ್ಲಿ ಕೆಲಸ ನೀವು ಮಾಡ್ರೋ, ಅಲ್ಲಲ್ಲೇ ನೋಡ್ತಾರೆ ಇವ್ರು ವೀಡಿಯೋ ಮಾಡ್ಕೊಂಡ್ರೆ. ಸ್ನೇಹಿತರೆ ನೋಡಿ ಇಲ್ಲೈತಲ್ಲ, ಇದೆ ನೋಡಿ, ಇಷ್ಟು ಮೂಟೆ ಹಾಕಬೇಕು ನೋಡಿ. ಏನಂದರೆ ಇಲ್ಲೈತಲ್ಲ ಇಲಿಗಳೆಲ್ಲ ನೋಡ್ರಿ, ತಿಂದು ಹೆಂಗೆ ಹಾಕ್ಬಿಟ್ಟವೆ. ಇಲಿಗಳು ತಿಂದಾಕಿರೋದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಅಮೌಂಟ್ ಕಟ್ ಮಾಡ್ತಾರೆ ಇವ್ರದ್ದು. ಅಂದರೆ ಒಂದು 4 kg 5 kg ಒಂದೊಂದು ಬ್ಯಾಗಲ್ಲಿ ಏನ್ಬಿಟ್ಟು ಕಟ್ ಮಾಡ್ತಾರೆ. ಈಗ ಇದು ಇಲಿಗಳು ಬರಬಾರ್ದು ಅಂತಲೇ ಈ ಕಾಂಕ್ರೀಟ್ ಎಲ್ಲ ಹಾಕ್ಸಿದ್ರು. ಬಟ್ ಈ ಸೈಡಲ್ಲಿ ಗೋಡೆಗಳು ಆ ಕಡೆಯಿಂದ ಎಲ್ಲ ಬರ್ತವೆ. ಅದು ಲೋಡ್ ಮಾಡಿದ್ಮೇಲೆ ಇವಾಗ ಇದು ಲೋಡ್ ಮಾಡಿಸ್ಬೇಕು ಆಗುತ್ತೆ ನಮ್ಮ ಗಾಡಿನಲ್ಲಿ. ಇದೆ ರೀ, ಹೋಗ್ಲಾ? ಸ್ನೇಹಿತರೆ ಲೋಡ್ ಆಯಿತು. ಬೆಳಗ್ಗೆ ಒಂದು 9:15 ಅಲ್ಲಿಗೆ ಹೋಗ್ಬೇಕಂತೆ. ಅಂದರೆ ಒಂದು ನೈಸ್ ರೋಡಲ್ಲೇ ಹೋದರೆ 1 ಅವರ್ ಮುಂಚೆ ಮನೆ ಬಿಟ್ಟರೆ ಸಾಕು. 1 ಅವರು ಬೇಡ, 3-3/4 ಗಂಟೆ ಸಾಕದು ಹೋಗಿ. ಬನ್ನರ್ಘಟ್ಟ ರೋಡ್ ಇದೆಯಲ್ಲ, ನೈಸ್ ರೋಡಲ್ಲಿ ಹೋದರೆ ಬನ್ನರ್ಘಟ್ಟ ರೋಡ್ ಇಳಿತಿದ್ದಾಗೆ ಲೆಫ್ಟಲ್ಲಿ ಒಳಗಡೆ ಹೋಗಬೇಕು. ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡ್ರಿ LED ಲೈಟ್ ಹಾಕ್ಕೊಂಡು ಬರ್ತಾರೆ. ನಮ್ಮ ಗೂಡ್ಸ್ ಗಾಡಿಗೆ ಫೈನ್ ಹಾಕಿದ್ರು. ಧನ್ಯವಾದ ಎಲ್ರಿಗೂ.